ಓಕೆ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದ ಅದೇ ರೀತಿನೇ ಅನದರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹೈಬ್ರಿಡೈಸೇಷನ್, ಜಿಯೋಮೆಟ್ರಿಕಲ್ ಶೇಪ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಇನ್ನರ್ ಆರ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಲೋ ಸ್ಪಿನ್ ಆರ್ ಹೈ ಸ್ಪಿನ್ ಕಾಂಪ್ಲೆಕ್ಸ್, ಇಷ್ಟು ಎಕ್ಸ್ಪ್ಲೇನ್ ಮಾಡ್ಬೇಕಂತೆ. ಫಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಯಾವ್ದಿದೆ ಅಂತ ಚೂಸ್ ಮಾಡ್ಕೋಬೇಕು. ಯಾವ್ದಿರಿ? ಕೋಬಾಲ್ಟ್. ಸೆಂಟ್ರಲ್ ಮೆಟಲ್ ಯಾವ್ದಿದೆ? ಕೋಬಾಲ್ಟ್. ಅಟಾಮಿಕ್ ನಂಬರ್ ಎಷ್ಟ್ರಿ? ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್ is 27. Electronic configuration of cobalt ಎಷ್ಟು? argon 3d7 4s2 ಅಲ್ವಾ? ಬಟ್ ಕೋಬಾಲ್ಟ್ ಇನ್ ದಿಸ್ ಕಾಂಪ್ಲೆಕ್ಸ್ ಅಯಾನಿಕ್ ಸ್ಟೇಟ್ ಅಲ್ಲಿ ಇದೆ. ಹಾಗಾಗಿ ವಾಟ್ ಈಸ್ ದಿ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡೋದು ಹೇಗೆ? CO ನ X ಅಂತ ಕನ್ಸಿಡರ್ ಮಾಡ್ತೀರಾ, ಪ್ಲಸ್ 6 ಫ್ಲೋರೈಡ್ ಇದೆ ಇಸ್ ಈಕ್ವಲ್ ಟು -3 ಔಟ್ ಆಫ್ ದಿ ಕೋಆರ್ಡಿನೇಷನ್ ಸ್ಪೇರ್ ಇರತಕ್ಕಂಥ ಚಾರ್ಜ್. X ಪ್ಲಸ್ 6 ಇಂಟು ಫ್ಲೋರೈಡ್ ಚಾರ್ಜ್ -1 ಇಸ್ ಈಕ್ವಲ್ ಟು -3. X 6 ಇಂಟು -1 -6 ಈಕ್ವಲ್ ಟು -3. X equal to -3 plus 6. Totally +3 is the oxidation state of a central metal ion. ಹೌದಲ್ವಾ? ಓಕೆ, ಹಾಗಾದ್ರೆ ಕೋಬಾಲ್ಟ್ give rise to cobalt 3++3 electron. 3 electron ನ ರಿಮೂವ್ ಮಾಡ್ರಿ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂದ. ನೀವು ಬರೀಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ 3+. ಎಷ್ಟು? ಆರ್ಗಾನ್ ಇದರಿಂದ 2 ಎಲೆಕ್ಟ್ರಾನ್, ಇದರಿಂದ 1 ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದ್ದೀನಿ. ಆವಾಗ ರಿಮೂವ್ ಮಾಡಿದ ತಕ್ಷಣ ಏನ್ ಬರ್ತಾ ಇದೆ? ಕೋಬಾಲ್ಟ್ 3+, 3d6 4s0 ಅಲ್ವಾ? ಹಿಯರ್ 2 ಎಲೆಕ್ಟ್ರಾನ್ ರಿಮೂವ್, ಇನ್ 3d7 1 ಎಲೆಕ್ಟ್ರಾನ್ ರಿಮೂವ್, ಟೋಟಲಿ 3 ಎಲೆಕ್ಟ್ರಾನ್ ರಿಮೂವ್. ಓಕೆ, ಆರ್ಬಿಟಲ್ಸ್ ಬರ್ಕೊಳ್ತಾ ಇದ್ದೀನಿ. ಸೇಮ್ ಲಾಸ್ಟ್ ಯಾವ ರೀತಿ ಬರ್ಕೊಂಡು ಅದೇ ರೀತಿನೇ 1 2 3 4 and then 5. 5 ಆರ್ಬಿಟಲ್, ಡಿ ನಲ್ಲಿ 5 ಆರ್ಬಿಟಲ್ ಇರ್ತವೆ. 5 ಆರ್ಬಿಟಲ್ ಬರ್ಕೊಂಡಿದ್ದೀನಿ. 1 2 3 4 5. ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6. 1 2 3 4 5 and then 6 ಎಲೆಕ್ಟ್ರಾನ್ ಏನಾಯ್ತು? ಪೇರ್ ಆಯ್ತು. ನೆಕ್ಸ್ಟ್ 4s. This is 3d. ನೆಕ್ಸ್ಟ್ 4p ನನಗೆ ನೀಡಿದೆ, ಬರ್ಕೊಳ್ತಾ ಇದ್ದೀನಿ. 4p ಕೂಡ p ನಲ್ಲಿ 3 ಆರ್ಬಿಟಲ್ ಇದೆ. 4p. ಓಕೆ, ನೆಕ್ಸ್ಟ್ 4d ಬರ್ಕೋಬೇಕೋ ಇಲ್ವೋ ಅನ್ನೋದ್ರು ಡಿಪೆಂಡಿಂಗ್ ಅಪಾನ್ ದಿ ಲಿಗ್ಯಾಂಡ್ ಫೀಲ್ಡ್. ಇಲ್ಲಿ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಎಲೆಕ್ಟ್ರಾನ್ಸ್ ಪೇರ್ ಆಗಲ್ಲ ಅಂದ್ರೆ ಈ ಆರ್ಬಿಟಲ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಆಗ ಇನ್ವಾಲ್ವ್ ಆಗ್ತಕ್ಕಂಥದ್ದು 4d ಆರ್ಬಿಟಲ್. ಇಲ್ಲಿ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದೆ ಅಂದ್ರೆ 4d ಆರ್ಬಿಟಲ್ ಅನ್ನ ಬರ್ಕೊಳ್ತೀವಿ. ಬಟ್ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದೆ ಅಂದ್ರೆ 4d ಆರ್ಬಿಟಲ್ ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಪೇರ್ ಆಗುತ್ತೆ, 3d ಆರ್ಬಿಟಲ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಬಟ್ ಇಲ್ಲಿ ಫ್ಲೋರೈಡ್ is weak field ligand. That's why these electrons are not pair up ಆಗಲ್ಲ. We need 4d orbital also. 1 d ನಲ್ಲಿ ಎಷ್ಟು ಶೆಲ್ಸ್ ಇರ್ತಾವ್ರಿ? 3 ಅಲ್ವಾ? 3 ಆರ್ಬಿಟ್. 1 2 3 4 and then 5. ಇದನ್ನ 4d ಅಂತ ಬರ್ಕೊಳ್ಳಿ. 4d. ಓಕೆ, ಇಲ್ಲಿ 3d ನಲ್ಲಿ 6 ಎಲೆಕ್ಟ್ರಾನ್ ಇದೆ, 6 ಬರ್ಕೊಂಡಿದ್ದೀನಿ. s-p-d ನಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ, ಹಾಗಾಗಿ ವೇಕೆಂಟ್ ಹಾಗೆ ಇದೆ. ಓಕೆ, ಈ ಆರ್ಬಿಟಲ್ಗೆ ಸೆಂಟ್ರಲ್ ಮೆಟಲ್ ಅಯಾನ್ ಏನ್ ಮಾಡುತ್ತೆ? ಎಲೆಕ್ಟ್ರಾನ್ ನ ಡೊನೇಟ್ ಮಾಡುತ್ತೆ. ಸೆಂಟ್ರಲ್ ಮೆಟಲ್ ಅಯಾನ್ ಇಂದ ಬರ್ತಕ್ಕಂಥ ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೋಬೇಕು ಅಂದ್ರೆ ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಏನಿರಬೇಕು? ವೇಕೆಂಟ್, ಅವೈಲಬಲ್ ವೇಕೆಂಟ್ ಆರ್ಬಿಟಲ್ ಇರಬೇಕು. ಅವೈಲಬಲ್ ವೇಕೆಂಟ್ ಆರ್ಬಿಟಲ್ಸ್ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಹಿಯರ್ 6 ಫ್ಲೋರೈಡ್ ಅಥವಾ when weak fluoride
fluoride ligands, weak fluoride ligands, not pairing of electrons takes place ಅಥವಾ no pairing of electrons takes place. No pairing of electron takes place. ಈ ತರ ಬರೀರಿ. Electrons are not paired up due to weak field ligand. Weak field ligands ಯಾವುದು ಫ್ಲೋರೈಡ್. ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಫ್ಲೋರೈಡ್. ಓಕೆ, ಇಲ್ಲಿ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ಈ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಲ್ಲ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಸ್ಟ್ರಾಂಗ್ಲಿ ಡೊನೇಟ್ ಮಾಡ್ತಾ ಇತ್ತು. ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾಗ್ತಾ ಇತ್ತು, ಪೇರ್ ಅಪ್ ಆಗ್ತಾ ಇತ್ತು. ಈ ಪೇರ್ ಅಪ್ ಆಗದೆ ಇರೋದ್ರಿಂದ ಔಟರ್ ಡಿ ಆರ್ಬಿಟಲ್ ಇನ್ವಾಲ್ವಿಂಗ್ ಇನ್ ದಿ ಹೈಬ್ರಿಡೈಸೇಷನ್, ಅದನ್ನೇ ಬರ್ಕೊಳ್ತಿದೀನಿ. ಹೈಬ್ರಿಡೈಸೇಷನ್ ಅಲ್ಲಿ ಯಾವ್ಯಾವ ಇನ್ವಾಲ್ವ್ ಆಗಬಹುದು ಅನ್ನೋದನ್ನ. 4s ನೆಕ್ಸ್ಟ್ 4p ನೆಕ್ಸ್ಟ್ 4d 1 2 3 4 5 4d. ಓಕೆ, ಇಲ್ಲಿ ಎಷ್ಟು ಲೋನ್ ಪೇರ್ ರೀ ಸೆಂಟ್ರಲ್ ಮೆಟಲ್ ಅಯಾನ್ ಕಡೆ ಬರ್ತಾ ಇರ್ತಕ್ಕಂಥದ್ದು? 6 fluoride ions donates 6 lone pair of electron towards the central metal ion. 6 lone pair ಬರ್ತಾ ಇದೆ ಅಂದ್ರೆ ಇಲ್ಲಿ 6 ಅವೈಲಬಲ್ ವೇಕೆಂಟ್ ಆರ್ಬಿಟಲ್ಸ್ ಇರಬೇಕು. ನಮಗೆ 6 ಮಾತ್ರ ಬೇಕು, ರಿಮೈನಿಂಗ್ ಬೇಡ. ಯಾಕೆಂದ್ರೆ 6 ಲೋನ್ ಪೇರ್ ಮಾತ್ರ ಸೆಂಟ್ರಲ್ ಮೆಟಲ್ ಅಯಾನ್ ಕಡೆ ಬರ್ತಕ್ಕಂಥದ್ದು. ಓಕೆ, ಹಾಗಾಗಿ 4s ಇಂದ 1 2 3 4 5 6 ಇಷ್ಟು ಮಾತ್ರ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಇಟ್ ನೀಡ್ಸ್ 6 vacant orbital due to presence of 6 ligands to donate a 6 lone pair of electron. That's why 6 lone pair of ಬರ್ತಾ ಇದೆ ಅಂದ್ರೆ 6 vacant orbital ಬೇಕು. ಹಾಗಾಗಿ ಹೈಬ್ರಿಡೈಸೇಷನ್ ಅಲ್ಲಿ 1 2 3 4 5 6 ಇಷ್ಟು ಮಾತ್ರ ಇನ್ವಾಲ್ವ್ ಆಗುತ್ತೆ. ಹಾಗಾದ್ರೆ ಹೈಬ್ರಿಡ್ ಆರ್ಬಿಟಲ್ ಅನ್ನು ಬರ್ಕೊಳ್ಳೋಣ. ಇಲ್ಲಿ ಬರ್ಕೊಳ್ಳಿ. 1 4s 2 ಅಲ್ಲ 3 4p and 2 d orbitals, 2 4d orbitals involving in the sp3 d2 hybridization. ಓಕೆ, ಹಾಗಾದ್ರೆ ಎಸ್ ಅಲ್ಲಿ 1 ಆರ್ಬಿಟ್, ಪಿ ನಲ್ಲಿ 3, ಡಿ ನಲ್ಲಿ 2. ದಟ್ಸ್ ವೈ sp3 d2 ಹೈಬ್ರಿಡೈಸೇಷನ್. ಇಷ್ಟನ್ನು ಕೂಡ ನಾನು ಮರ್ಜ್ ಮಾಡಿ ಬರ್ಕೊಳ್ತಾ ಇದ್ದೀನಿ. One, 2, 3, 4. 1 2 3 4 5 6. 6 ಆರ್ಬಿಟಲ್ ಅಲ್ವಾ? 1 2 3 4 5 6 6 sp3 d2 hybrid orbitals. Okay, here 6 fluoride ligands, 6 fluoride ligands
ligands donates a 6 lone pair of electrons towards central metal ion. ಓಕೆ, ಹಾಗಾಗಿ ಸೇಮ್ ಹೇಗಿದೆಯೋ ಅದೇ ತರನೇ 1 2 3 4 5 and then 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ನಾನು ಬರ್ಕೊಳ್ತಾ ಇದ್ದೀನಿ. 6 ಫ್ಲೋರ್ ಇಂದ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಬರ್ತಾ ಇದೆ. 1 2 3 4 5 and then 6. sp3 d2 hybrid orbitals with 6 lone pair of electrons. ಓಕೆ, ನಮಗೆ ಏನೇನು ಫೈಂಡ್ ಔಟ್ ಮಾಡಬೇಕಲ್ಲ ಅಷ್ಟು ಕೂಡ ಪಾಯಿಂಟ್ಸ್ ಅನ್ನ ಈಗ ಬರೀತಕ್ಕಂಥದ್ದು. ಫಸ್ಟ್ ಒನ್ ಹೈಬ್ರಿಡೈಸೇಷನ್. ಏನ್ರಿ ಹೈಬ್ರಿಡೈಸೇಷನ್? sp3d2 ಹೈಬ್ರಿಡೈಸೇಷನ್. sp3d2 ಹೈಬ್ರಿಡೈಸೇಷನ್. ನೆಕ್ಸ್ಟ್ ಒನ್ sp3d2 ಅಥವಾ d2sp3 ಇತ್ತು ಅಂದ್ರೆ ಜಾಮೆಟ್ರಿಕಲ್ ಶೇಪ್ ಏನಾಗತ್ರಿ? ಆಕ್ಟಾಹೆಡ್ರಲ್ ಜಾಮೆಟ್ರಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ನೋಡಿ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಂಡಿದ್ದಾವೇನ್ರಿ 3d ಆರ್ಬಿಟಲ್ ಅಲ್ಲಿ? ಅನ್ಪೇರ್ಡ್ ಎಲೆಕ್ಟ್ರಾನ್ ಏನಾದ್ರು ಉಳ್ಕೊಂಡಿತ್ತು ಅಂದ್ರೆ ಪ್ಯಾರಾಮ್ಯಾಗ್ನೆಟಿಕ್. ನೆಕ್ಸ್ಟ್ ಇನ್ನರ್ ಆರ್ಬಿಟಲ್ ಆರ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ನಾನು ಹೇಳಿದ್ದೆ 3d ಆರ್ಬಿಟಲ್ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗಿದ್ರೆ ಇನ್ನರ್ ಆರ್ಬಿಟಲ್, 4d ಆರ್ಬಿಟಲ್ ಇನ್ವಾಲ್ವ್ ಆಗಿತ್ತು ಅಂದ್ರೆ ಔಟರ್ ಆರ್ಬಿಟಲ್. ಇನ್ನರ್ ಆರ್ಬಿಟಲ್ ಯಾವಾಗ ಆಗಿರುತ್ತೆ? ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಯಾವಾಗ ಆಗಿರುತ್ತೆ? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ಸರಿ, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಫಾರ್ಮ್ ಬೈ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಫಾರ್ಮ್ ಬೈ ವೀಕ್ ಫೀಲ್ಡ್ ಲಿಗ್ಯಾಂಡ್. ಓಕೆ, ಇಲ್ಲಿ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗ್ತಾ ಇದೆ. sp3d2 hybridization, 4d orbital involving in the hybridization. That's why outer orbital complex. Okay, next low spin or high spin depending upon the ligand field. In case strong field ligand is there, low spin complex. Weak field ligand is there, high spin complex. ಹಾಗಾದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಅಲ್ಲಿ ಸ್ಟ್ರಾಂಗ್ ಫೀಲ್ಡ್ ಇದೆಯೋ ವೀಕ್ ಫೀಲ್ಡ್ ಇದೆಯೋ? ಲಿಗ್ಯಾಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದೆ, ಹಾಗಾಗಿ ಹೈ ಸ್ಪಿನ್ ಕಾಂಪ್ಲೆಕ್ಸ್. ಓಕೆ, ಇಷ್ಟು ನೀವು ಬರೀತಕ್ಕಂಥದ್ದು. ಇದೇ ರೀತಿ ಬೇರೆ ಕಾಂಪ್ಲೆಕ್ಸ್ ಕೊಟ್ಟರೆ ಬರೀತಿರಲ್ವಾ?